ಮುಡಾ ಹಗರಣದಲ್ಲಿ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಲಿದೆ. ಸಿಬಿಐ ತನಿಖೆಗೆ ಕೋರಿರುವಂತಹ ಅರ್ಜಿಯ ಆದೇಶ, ಅರ್ಜಿಯ ಬಗ್ಗೆ ಹೈಕೋರ್ಟ್ ತೀರ್ಪು ಏನಾಗತ್ತೆ ಎಲ್ಲವೂ ಕೂಡ ಇವತ್ತು ಡಿಸೈಡ್ ಆಗಲಿದೆ. ಸಿಬಿಐಗೆ ನೀಡಿದ್ರೆ ಸಿಎಂ ಪತ್ನಿಗೆ ಸಂಕಷ್ಟ ಎದುರಾಗಲಿದೆ. ಮುಡಾ ಹಗರಣವನ್ನ ಸಿಬಿಐಗೆ ನೀಡಬಹುದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಒಂದು ವೇಳೆ ಇನ್ ಕೇಸ್ ಮುಡಾ ಹಗರಣ ಸಿಬಿಐಗೆ ನೀಡಿದ್ರೆ ಸಿಎಂ ಮತ್ತೆ ಸಿಎಂ ಪತ್ನಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಿಬಿಐನಲ್ಲಿ ಹೊಸ ಎಫ್ಐಆರ್ ದಾಖಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ನಂತರ ಸಿಬಿಐನಿಂದ ಸಿಎಂ ಹಾಗೆ ಸಿಎಂ ಪತ್ನಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂಥದ್ದು. ಹಾದಿಯಾಗಿ ಎಲ್ಲರ ವಿಚಾರಣೆ ಕೂಡ ನಡೆಯಲಿದೆ ಇವತ್ತು. ಈ ರೀತಿಯಾಗಿ ಆದ್ರೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನಿದೆ ಆ ಆರೋಪಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ಇದರಿಂದಾಗಿ ಬಿಜೆಪಿ ರಾಜಕೀಯ ಹೋರಾಟ ಇನ್ನೂ ಮತ್ತಷ್ಟು ಜೋರಾಗಲಿದೆ. ಸಿಎಂ ಬದಲಾವಣೆಯ ಕೂಗು ಮತ್ತಷ್ಟು ಜೋರಾಗಬಹುದು. ಎರಡೂ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ನಿರಾಕರಿಸಿ ಅರ್ಜಿಯನ್ನ ವಜಾ ಮಾಡಬಹುದು. ಎರಡೂ ಚಾನ್ಸಸ್ ಇದೆ. ಅರ್ಜಿ ವಿಚಾರಣೆಗೆ ಸಾಧ್ಯತೆ ಕೂಡ ಇದೆ, ಅಥವಾ ಅರ್ಜಿ ವಜಾ ಕೂಡ ಮಾಡಬಹುದು. ಇನ್ ಕೇಸ್ ಅರ್ಜಿ ವಿಚಾರಣೆ ಮಾಡಲೇಬೇಕು ಅಂತ ಆದ್ರೆ ಸಿಎಂ ಪತ್ನಿ ಇಬ್ಬರಿಗೂ ಕೂಡ ವಿಚಾರಣೆ ನಡೆಯುತ್ತೆ. ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಬಹುದು. ಇದರಿಂದಾಗಿ ಬಿಜೆಪಿ ಮಾಡ್ತಾ ಇರುವಂತಹ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗತ್ತೆ. ಹೀಗಾದ್ರೆ ಸಿಎಂ ಪತ್ನಿ ಸೇರಿದಂತೆ ಬಹುತೇಕರು ಸೇಫ್ ಆಗ್ತಾರೆ. ಇನ್ ಕೇಸ್ ಅರ್ಜಿ ವಜಾ ಆಯ್ತು ಅಂತ ಆದ್ರೆ ಲೋಕಾಯುಕ್ತ ಪೊಲೀಸರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ ಇವತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಬಿಜೆಪಿಯ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರ್ಜಿ ವಜಾ ಆಗಬಹುದು ಅಥವಾ ವಿಚಾರಣೆ ನಡೀಬಹುದು. ಸಿಎಂ ಹಾಗೆ ಸಿಎಂ ಪತ್ನಿ ಇಬ್ರು ಕೂಡ ವಿಚಾರಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್. ರೋಜಾ, ಏನು ಮೂಡ ಹಗರಣವನ್ನ ಒಂದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಸ್ನೇಹಮಯ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಎಂಗೆ ರಿಲೀಫ್ ಸಿಗುತ್ತಾ ಅಥವಾ ಸಿಎಂಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ಹಾಗೇನೆ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ವಾದ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ರೆ, ಈ ಕಡೆ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಯಾಕೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಈ ಒಂದು ಲೋಕಾಯುಕ್ತ ನಡೆಸ್ತಾ ಇರತಕ್ಕಂಥ ತನಿಖೆಗೆ ಸಂಬಂಧಿಸಿದಂತೆ ಒಂದಷ್ಟು ಸರ್ಕಾರದ ಹಿಡಿತಾ ಇರೋದ್ರಿಂದ ಪಾರದರ್ಶಕವಾದಂತ ತನಿಖೆ ಆಗಲ್ಲ ಅನ್ನೋ ಒಂದು ಅಂಶಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎರಡು ಕಡೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ಏಕಸದಸ್ಯ ಪೀಠ ಇವತ್ತು ಆದೇಶ ನೀಡ್ತಾ ಇದೆ. ಒಂದು ವೇಳೆ ಸಿಬಿಐಗೆ ಪ್ರಕರಣವನ್ನ ವಹಿಸಿದ್ದೇ ಆದ್ರೆ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿ ಸಿಎಂ ಸಿದ್ದರಾಮಯ್ಯಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು. ಸಿಬಿಐನಲ್ಲಿ ಹೊಸ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿ ಸಿಬಿಐನಿಂದ ಪುನಃ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ, ಸಿಎಂ ಇರ್ಬೋದು, ಸಿಎಂ ಪತ್ನಿ ಇರ್ಬೋದು, ಅವರ ಬಾಮೈದ ಇರ್ಬೋದು, ಅಲ್ಲದೇನೆ ಮೂಡ ಮಾಜಿ ಅಧಿಕಾರಿಗಳಿರ್ಬೋದು, ಇವರೆಲ್ಲರ ಮತ್ತೆ ವಿಚಾರಣೆಯನ್ನ ಸಿಬಿಐ ನಡೆಸುವಂಥದ್ದು. ರೋಜಾ, ಓಕೆ, ಒಂದ್ ಕಡೆ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ನಾಗರಾಜ್. ಇನ್ನೊಂದ್ ಕಡೆ ಅರ್ಜಿ ವಜಾ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅರ್ಜಿ ವಜಾ ಆಗಬೇಕು ಅಂದ್ರೆ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಈ ಬಗ್ಗೆ ಏನೆಲ್ಲ ಆಲೋಚನೆ ಆಗಿದೆ, ಏನೆಲ್ಲ ಒಂದು ಕೆಲಸಗಳು ನಡೀತಾ ಇದೆ, ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್. ರೋಜಾ, ಈಗಾಗಲೇ ಹೇಳಿದಂತೆ ಸಿಎಂ ಪರವಾಗಿ ವಾದ ಮಾಡಿದಂತ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಏನು ಕಪಿಲ್ ಸಿಬಲ್ ಸರ್ಕಾರದ ಪರವಾಗಿ ವಾದವನ್ನ ಮಾಡಿದ್ರು. ಇವರ ವಾದ ಇರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐಗೆ ಪ್ರಕರಣವನ್ನ ನೀಡಬಾರ್ದು. ಯಾಕಂತಂದ್ರೆ ಈಗಾಗಲೇ ಇವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಯಾವಾಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಅದೇ ದಿನ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡಿದ್ದಾರೆ, ಏನು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡದೇನೆ ಏಕಾಏಕಿ ಯಾಕೆ ಇವರು ಸಿಬಿಐಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೊಂದು ರಾಜಕೀಯ ದುರುದ್ದೇಶದ ಅರ್ಜಿ ಅಂತೇಳಿ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ದು. ಅಲ್ಲದೆ ಅವರು ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಈ ಹಿಂದೆ ಲೋಕಾಯುಕ್ತ ಪ್ರಸ್ತುತ ಇದ್ದಂತ ಸಿಎಂ ಅನ್ನ ಬಂಧನ ಮಾಡಿತ್ತು, ಜೊತೆಗೆ ಹಲವು ಮಂತ್ರಿಗಳನ್ನ ಇದೇ ಲೋಕಾಯುಕ್ತ ಬಂಧನ ಮಾಡಿದೆ. ಒಂದು ವೇಳೆ
ಲೋಕಾಯುಕ್ತದ ಮೇಲೆ ರಾಜಕೀಯ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ CBI ಮೇಲೆ ಕೂಡ ರಾಜಕೀಯ ಪ್ರಭಾವ ಇರುತ್ತೆ. ಯಾಕಂತಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ವ್ಯಾಖ್ಯಾನವನ್ನ ನೀಡಿತ್ತು CBIಗೆ ಸಂಬಂಧಿಸಿದಂತೆ. CBI ಪಂಜರದ ಗಿಣಿಯಾಗಿ ಕೆಲಸ ಮಾಡಬಾರ್ದು ಅಂತಂತೇಳಿ ಈ ವಿಚಾರಗಳನ್ನ ಕಪಿಲ್ ಸಿಬಲ್ ಮುಂದಿಟ್ಟಿದ್ರೆ, ಇತ್ ಕಡೆ ಮಣಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದವನ್ನ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ಮುಂದಕ್ಕೆ ತಂದಿದ್ರು. ಈ ಒಂದು ಪ್ರಕರಣದಲ್ಲಿ ಏನು ಲೋಕಾಯುಕ್ತಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡುವ ಮತ್ತೆ IPS ಅಧಿಕಾರಿಗಳನ್ನ ನೇಮಕ ಮಾಡುವ ನೇರ ಅವಕಾಶ CMಗೆ ಇರುತ್ತೆ. ಇಂಥ ಸಂದರ್ಭದಲ್ಲಿ CM ಅವರನ್ನ ಪಾರದರ್ಶಕವಾಗಿ ತನಿಖೆಗೆ ಒಳಪಡಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ಒಂದು ಪ್ರಕರಣವನ್ನ CBIಗೆ ಕೊಡಬೇಕು ಅಂತೇಳಿ ವಾದವನ್ನ ಮಂಡಿಸಿರ್ತಕ್ಕಂಥದ್ದು. ಎರಡು ಕಡೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅನ್ನೋದು ಇವತ್ತು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ರೋಜಾ, ರೈಟ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮುಡಾ ಹಗರಣದಲ್ಲಿ CM ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. CM ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಲಿದೆ. CBI ತನಿಖೆಗೆ ಕೋರಿರುವಂತಹ ಅರ್ಜಿಯ ಆದೇಶ, ಅರ್ಜಿಯ ಬಗ್ಗೆ ಹೈಕೋರ್ಟ್ ತೀರ್ಪು ಏನಾಗತ್ತೆ ಎಲ್ಲವೂ ಕೂಡ ಇವತ್ತು ಡಿಸೈಡ್ ಆಗಲಿದೆ. CBIಗೆ ನೀಡಿದ್ರೆ ಸಿಎಂ ಪತ್ನಿಗೆ ಸಂಕಷ್ಟ ಎದುರಾಗಲಿದೆ. ಮುಡಾ ಹಗರಣವನ್ನ CBIಗೆ ನೀಡಬಹುದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಒಂದು ವೇಳೆ ಇನ್ ಕೇಸ್ ಮುಡಾ ಹಗರಣ CBIಗೆ ನೀಡಿದ್ರೆ CM ಮತ್ತೆ CM ಪತ್ನಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. CBIನಲ್ಲಿ ಹೊಸ FIR ದಾಖಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ನಂತರ CBIನಿಂದ CM ಹಾಗೆ CM ಪತ್ನಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂಥದ್ದು. ಹಾದಿಯಾಗಿ ಎಲ್ಲರ ವಿಚಾರಣೆ ಕೂಡ ನಡೆಯಲಿದೆ ಇವತ್ತು. ಈ ರೀತಿಯಾಗಿ ಆದ್ರೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನಿದೆ ಆ ಆರೋಪಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ಇದರಿಂದಾಗಿ ಬಿಜೆಪಿ ರಾಜಕೀಯ ಹೋರಾಟ ಇನ್ನೂ ಮತ್ತಷ್ಟು ಜೋರಾಗಲಿದೆ. CM ಬದಲಾವಣೆಯ ಕೂಗು ಮತ್ತಷ್ಟು ಜೋರಾಗಬಹುದು. ಎರಡೂ ಪ್ರಕರಣವನ್ನ CBIಗೆ ನೀಡೋದಕ್ಕೆ ನಿರಾಕರಿಸಿ ಅರ್ಜಿಯನ್ನ ವಜಾ ಮಾಡಬಹುದು. ಎರಡೂ ಚಾನ್ಸಸ್ ಇದೆ. ಅರ್ಜಿ ವಿಚಾರಣೆಗೆ ಸಾಧ್ಯತೆ ಕೂಡ ಇದೆ, ಅಥವಾ ಅರ್ಜಿ ವಜಾ ಕೂಡ ಮಾಡಬಹುದು. ಇನ್ ಕೇಸ್ ಅರ್ಜಿ ವಿಚಾರಣೆ ಮಾಡಲೇಬೇಕು ಅಂತ ಆದ್ರೆ CM ಪತ್ನಿ ಇಬ್ಬರಿಗೂ ಕೂಡ ವಿಚಾರಣೆ ನಡೆಯುತ್ತೆ. ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಬಹುದು. ಇದರಿಂದಾಗಿ ಬಿಜೆಪಿ ಮಾಡ್ತಾ ಇರುವಂತಹ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗತ್ತೆ. ಹೀಗಾದ್ರೆ ಸಿಎಂ ಪತ್ನಿ ಸೇರಿದಂತೆ ಬಹುತೇಕರು ಸೇಫ್ ಆಗ್ತಾರೆ. ಇನ್ ಕೇಸ್ ಅರ್ಜಿ ವಜಾ ಆಯ್ತು ಅಂತ ಆದ್ರೆ ಲೋಕಾಯುಕ್ತ ಪೊಲೀಸರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಕೆಯಾಗಲಿದೆ ಇವತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಬಿಜೆಪಿಯ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರ್ಜಿ ವಜಾ ಆಗಬಹುದು ಅಥವಾ ವಿಚಾರಣೆ ನಡಿಬಹುದು. CM ಹಾಗೆ CM ಪತ್ನಿ ಇಬ್ರು ಕೂಡ ವಿಚಾರಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್. ರೋಜಾ, ಏನು ಮೂಡ ಹಗರಣವನ್ನ ಒಂದು CBI ತನಿಖೆಗೆ ವಹಿಸಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ CMಗೆ ರಿಲೀಫ್ ಸಿಗುತ್ತಾ ಅಥವಾ CMಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ಹಾಗೇನೆ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ವಾದ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ರೆ, ಇತ್ ಕಡೆ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಯಾಕೆ ಈ ಒಂದು ಪ್ರಕರಣವನ್ನ CBIಗೆ ಕೊಡಬೇಕು, ಈ ಒಂದು ಲೋಕಾಯುಕ್ತ ನಡೆಸ್ತಾ ಇರತಕ್ಕಂಥ ತನಿಖೆಗೆ ಸಂಬಂಧಿಸಿದಂತೆ ಒಂದಷ್ಟು ಸರ್ಕಾರದ ಹಿಡಿತಾ ಇರೋದ್ರಿಂದ ಪಾರದರ್ಶಕವಾದಂತ ತನಿಖೆ ಆಗಲ್ಲ ಅನ್ನೋ ಒಂದು ಅಂಶಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎರಡು ಕಡೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ಏಕಸದಸ್ಯ ಪೀಠ ಇವತ್ತು ಆದೇಶ ನೀಡ್ತಾ ಇದೆ. ಒಂದು ವೇಳೆ CBIಗೆ ಪ್ರಕರಣವನ್ನ ವಹಿಸಿದ್ದೇ ಆದ್ರೆ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿ CM ಸಿದ್ದರಾಮಯ್ಯಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು. CBIನಲ್ಲಿ ಹೊಸ ಪ್ರತ್ಯೇಕ FIR ದಾಖಲಾಗಿ CBIನಿಂದ ಪುನಃ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ, CM